ಅಡ್ಡಬಾಯಿ ಆಗ್ತಾ ಆದ್ರೆ ಒಂದು ಮಾತನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಬಿಡು ದೇವರ ಕೊಟ್ಟ ತಂಗಿ. ಇವತ್ತು ನೀನಲ್ಲ ಆ ಮಿಯಾವ್ ಮಿಯಾವ್ ಬೆಕ್ಕೆ ಎದ್ದು ಬಂದು ಮಾತಾಡಿದ್ರು ನಾನು ಹೋಗೋ ಕೆಲಸ ಹಾಗೆ ಆಗುತ್ತೆ. ಸರಿ, ಎಲ್ಲಿ ಹೊರಟಿದ್ಯಾ ಹೇಳು. ನನ್ನ ಶ್ರೀಮಂತ ಸ್ನೇಹಿತ ಒಬ್ಬ ಪಾರ್ಟಿಗೆ ಅಂತ ಆಹ್ವಾನ ಕೊಟ್ಟಿದ್ದೇನೆ. ಹಾಗಾಗಿ ನಾನು ಮತ್ತು ನಿಮ್ಮ ಅತ್ತಿಗೆ ಅಲ್ಲಿಗೆ ಅಂತ ಹೊರಟಿದ್ದೀವಿ. ಒಬ್ಬ ಅತ್ತಿಗೆ ನಿಮ್ ಜೊತೆ ಬರಕ್ ಒಪ್ಕೊಂಡಿದಾರ? ನಾನು ಕರೆದಿದ್ದೀನಿ ಅಂದಮೇಲೆ ನಿಮ್ಮ ಅತ್ತಿಗೆನ ಬರಬೇಕು, ಅವರ ಅಜ್ಜಿನೂ ಬರಬೇಕು. ಅವ್ರ ಅಜ್ಜಿ ಬೇಕಾದ್ರೆ ಬರ್ಬೋದು, ಆದ್ರೆ ಅತ್ತಿಗೆ ಬರಕ್ ಸಾಧ್ಯನೇ ಇಲ್ಲ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ವಂಶದ ಕಟ್ಟ ಕಡೆ ತಂದು ಪಾಂಡುರಂಗ ಕಟ್ಟಿದ್ರಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನಿನ್ನೆ ರಾತ್ರಿ ನಾವು ಅವ್ರಿಗೆ ಚೆನ್ನಾಗಿ ಕೂಸಿ ಹೊಡ್ಬಿಟ್ಟು ಒಪ್ಪಿಸಿಟ್ಟಿದ್ವಿ. ಇವತ್ತು ಪಾರ್ಟಿಗೆ ಹೋಗ್ತೀವಿ, ನಾಳೆ ಹನಿಮನಿಗೆ ಹೋಗ್ಬಿಟ್ಟು ಬರ್ತೀವಿ. ಚಾಚಿ ಚಂಬಲ್ತೇನೆ ಬಾರ ಇಲ್ಲೇ. ಜಾಜಿ ಅಂತ ಏಕೋ ಜನದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ತಾರೆ. ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ನಾವ್ ಇನ್ಮೇಲಿಂದ ಜೀವನದಲ್ಲಿ ಬರೀ ಬೌನ್ಸಿಂಗ್ 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 ಕಂಡ್ರೆ ನಡ್ರಿ ಹೋಗ್ಬಿಟ್ಟು ಬರೋಣ. ಅದು ನಿನ್ನೆ ರಾತ್ರಿನೇ ಹೇಳಿಟ್ಟಿದ್ದೆ, ಶ್ರೀಮಂತರ ಮನೆಯಲ್ಲಿ ಒಂದು ಪಾರ್ಟಿ ಇದೆ, ನೀವು ಅಲ್ಲಿಗೆ ಬರಬೇಕು ಅಂತ ಒಪ್ಪಿಗೆ ಕೊಟ್ಟಿದ್ರಿ ನೀವು. ಅದು ಅಭಿ, ನಿನ್ನೆ ರಾತ್ರಿ ನೀವು ನಂಗೆ ಸಿಕ್ಕಾಪಟ್ಟೆ ತಲೆ ತಿಂತಾ ಇದ್ರಿ. ಹೇಗಾದ್ರೂ ಮಾಡಿ ನನ್ನ ರೂಮಿಂದ ಸಾಡ್ ಹಾಕೋಣ ಅಂತ ಹಾಗೆ ಹೇಳ್ದೆ ಅಷ್ಟೇ. ಅಂದ್ರೆ ನೀವೀಗ ನನ್ನ ಜೊತೆ ಬರುದಿಲ್ಲ? ನಿಮ್ ಜೊತೆ ನಾನೇನು ಯಾವ ದೆವ್ವಾನು ಬರಲ್ಲ. ಬಸ್ ಗಂಡುಗಲಿ ವಂಶದ ಕಟ್ಟು ಕಡೆಯ ತುಂಡು ನೀವು ಅಳ್ತಾ ಇರೋದು ಅಂದ್ರೆ ನನಗೆ ಅವಮಾನ. ಅದು ಯಾವ ಜನ್ಮದಲ್ಲಿ ನೀನ್ ನನಗೆ ಅಕ್ಕ ಆಗಿದ್ದು ತಂಗಿ ಆಗಿದ್ದು, ಈ ಜನ್ಮದಲ್ಲಿ ಕಷ್ಟ ಸುಖ ವಿಚಾರಿಸ್ಕೊತಾ ಇದೀಯಾ? ಏನ್ ಮಾಡ್ಲಿ ಮಾಯಾವತಿ, ದೊಡ್ಡ ಮನುಷ್ಯದ ಫಂಕ್ಷನ್ ಬಾರಿ ನನ್ನ ಜೊತೆ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ನಾನು ಹೆಂಡ್ತಿನ ಕರೆದ್ರೆ ನಿಮ್ಮ ಜೊತೆ ನಾನೇನ್ರಿ ದೇವನು ಬರಲ್ಲ ಅಂತ ಹೇಳ್ಬಿಡದ? ಎಲ್ಲ ಆದ್ಮೇಲೆ ನಾವ್ ಯಾಕಮ್ಮ ಬದುಕಿರ್ಬೇಕು, ಸತ್ತೋಗ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಸತ್ತೋಗ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತಾ? ಅಯ್ಯೋ ಬದುಕಿದ್ ಏನ್ ಪ್ರಯೋಜನ, ಏನ್ ಮಾಡೋದು ಅಂತ ನೀನು ಹೇಳು. ಬಸ್ ನಿಮ್ಮ ಹೆಂಡತಿಗೆ ನಾನ್ ಬುದ್ಧಿ ಕಲಿಸ್ತೀನಿ. ಒಂದ್ 5 ದಿವಸ ನಿಮ್ ಮನೆ ಕಡೆನೆ ಬರ್ಬೇಡಿ. ಎಲ್ಗಮ್ಮ ಹೋಗ್ಲಿ? ಎಲ್ಲಾದ್ರೂ ಗುಡಿನ ಗುಂಡಾರ್ದೆಲ್ಲ ಬಿದ್ದಿರಿ. झूम बराबर झूम बराबर झूम. ಎಲ್ರು ಎಲ್ಲಿದ್ದೀರಾ? ಬೇಗ ಬನ್ನಿ. ಏನಕ್ಕೆ? ನಾನು ನಿಮ್ಮ ಅಕ್ಕೆ ಅಲ್ಲ. ಎಲ್ಲೇ ಅವನು? ಯಾರು? ಕೊಲ್ಲು ಇಷ್ಟೊತ್ತಾದ್ಮೇಲೆ ಮಣ್ಣನ್ನು ಜ್ಞಾಪಿಸ್ಕೊತಾರೆ ನೋಡಲ್ಲಿ. ಬೆಳಿಗ್ಗೆ ನೀವು ಗೇಲಿ ಮಾಡಿದ್ರಲ್ಲ, ಮನೆ ಬಿಟ್ಟು ಹೋದವ್ರು ಇನ್ನೂ ಬಂದಿಲ್ಲ. ನನಗೆ ಅವ್ನು ಬೇಕು. ಏನಪ್ಪ ಇದು, ಅಣ್ಣಂಗೆ ಅವನು ಇವನು ಅಂತ ಇದಾರೆ. ಹೇಗೆ ತಿರುಗಿಸ್ತಾರೆ ಇದ್ರ? ಎಲ್ಲ ಮುಚ್ಚಿಡ್ತಿರ್ಬೇಕು. ಏನೇ ನನ್ನೇ ಹುಚ್ಚಿ ಅಂತೇನೆ? ನನ್ನೇ ಹುಚ್ಚಿ ಅಂತೇನೆ? ನನಗೆ ಅವ್ನು ಬೇಕು. ಅರಂಗೆ ಯಾಕೆ ಹೀಗೆ ಆಡ್ತಿದ್ದೀರಾ? ಯಾರು ನಿನ್ನ ಅತ್ತೆ? ನಾನು ಸಿಕ್ಕ ಬಸಮ್ಮ. ಇಲ್ಲಿಗೆ ಯಾಕೆ ಬಂದ್ಯಮ್ಮ? ನಾನು ದಿನ ತರಕಾರಿ ಮಾಡ್ತಾ ಇದ್ದೆ. ತರಕಾರಿ ತಗೊಳ್ಳೋ ನೆಪದಲ್ಲಿ ಪಾಂಡುರಂಗ ಅಲ್ಲಿ ಬಂದು ದಿನ ನನ್ ಕೈ ಮುಟ್ತಾ ಇದ್ದ. ಹಾಗೆ ನನ್ ಮನಸ್ಸು ಮುಟ್ಬಿಟ್ಟ. ನಾವಿಬ್ರು ಲವ್ ಮಾಡಕ್ ಶುರು ಮಾಡಿದ್ವಿ. ಅದೇ ಯೋಚನೆಯಲ್ಲಿ ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಆಗ ಕಾರ್ಪೊರೇಷನ್ ವ್ಯಾನ್ ಬಂದು ನನ್ ಡಿಕ್ಕಿ ಹೊಡ್ತು. ನಾನು ಸತ್ತೋದೆ. ಇದು ಸಿದ್ದು ಬಸಮ್ಮನ ದೆವ್ವನ. ಏನೇನೇ ನನ್ನೇ ದೆವ್ವ ಅಂತೇನೋ? ನನಗೆ ಪಾಂಡುರಂಗ ಬೇಕು. ಅವ್ನ್ ಸಿಕ್ತೊರ್ತು ನಾ ಈ ಮನೆ ಬಿಟ್ಟು ಹೋಗಲ್ಲ. ನನ್ ತಂಟೆ ಯಾರು ಬಂದ್ರೆ ಅವ್ರನ್ನ ಚಟ್ಟದ ಮಲಗಕ್ ಮಾಡ್ತೀನಿ. ಈ ದೆವ್ವ ಹಿಡ್ದಿರೋರ್ನ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ? ಈ ದೆವ್ವ ಹಿಡ್ದಿರೋನ್ ಏನ್ ಮಾಡೋದು ಅಂತ ನಿಂಗೆ ಗೊತ್ತೇನೋ ಬಂದು? ನಮ್ಮ ಹಳ್ಳಿಲಿ ದೆವ್ವ ಹಿಡಿದ್ರೆ ಪರಕೆ ತಗೊಂಡು ಚೆನ್ನಾಗಿ ಹೊಡಿತೀವಿ. ಆಗ ದೆವ್ವ ಬಿಟ್ಟು ಹುಣಸೆ ಮರದಲ್ಲಿ ಹೋಗಿ ನೇತಾಡ್ತಾರೆ. ದೆವ್ವದ ಆಸ್ಪತ್ರೆಗೆ ಸೇರ್ಸತ್ತಾನೆ. ನಾನು ಮೆಂಟಲ್ ಆಸ್ಪತ್ರೆ ಕೇಳಿದ್ದೀನಿ, ದೆವ್ವದ ಆಸ್ಪತ್ರೆ ಎಲ್ಲಿದೆ? ಕೊಳ್ಳೇಗಾಲದಲ್ಲಿ ಒಂದು ಭೂತ್ ಬಂಗ್ಲೋ ಇದೆ. ಅಲ್ಲಿ ಒಬ್ರು ಗಡ್ಡದ ಬಾಬಾ ಇರ್ತಾರೆ. ಅವ್ರ ಹೆಸರು ಜಬ್ಬರ್ ಗಬ್ಬರ್ ಪಕ್ಕಡೋ ರಬ್ಬರ್ ಅಂತ. ದೆವ್ವ ಹಿಡ್ಕೊಂಡಿರೋರ್ನ ಅವ್ರು ಅಡ್ಮಿಟ್ ಮಾಡ್ಕೊತಾರೆ. ರಾಮ ಅಡ್ಮಿಟ್ ಮಾಡ್ಕೊಂಡು ಏನಮ್ಮ ಮಾಡ್ತಾಳೆ? ಅದ್ ಯಾವ ತರದ್ ದೆವ್ವ, ಯಾವ ರೇಂಜ್ ಅಲ್ಲಿ ಇದೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ. ಅವ್ರಿಗೆ ದೆವ್ವ ಹೇಗಿದೆ ಅಂತ ಗೊತ್ತಾಗತ್ತಾ? ಗೊತ್ತಾಗದೆ ಏನು, ಅವರು ದೆವ್ವದ ಸಬ್ಜೆಕ್ಟ್ ಅಲ್ಲಿ PhD ಮಾಡಿದ್ದಾರೆ. ಸ್ಮಶಾನದಲ್ಲಿ ಸಮಾಧಿ ಮೇಲೆ ಕೂತ್ಕೊಂಡು ಥೀಸಿಸ್ ಬರ್ತಿದ್ದಾರೆ. ಇವಾಗ ದೆವ್ವ ಬಿಡಿಸ್ಬೇಕು ಅಂದ್ರೆ ಎಕ್ಸ್ರೇ ತೆಗಿಬೇಕು ಇಲ್ಲ ಎಂಡೋಸ್ಕೋಪಿ ಮಾಡಿಸ್ಬೇಕು? 2 ಮಾಡಿಸ್ಬೇಕು. ಆಗ ದೆವ್ವ ಹೇಗಿದೆ ಅನ್ನೋದು ಅವ್ರು ಕಾಣಿಸುತ್ತೆ. ಆಮೇಲೆ ಆಪರೇಷನ್ ಮಾಡಿ ಮಗುನ್ ಹೇಗ್ ತೆಗಿತಾರ ಹಾಗೆ ದೆವ್ವನು ತೆಗೆದು ಬಿಡ್ತಾರೆ. ರಾಮ ಏನ್ ಕಾಲ ಬಂತಪ್ಪ.
ನಮ್ಮ ಕಾಲದಲ್ಲಿ ಯಾರಿಗಾದ್ಲೂ ದೆವ್ವ ಹಿಡ್ದಿದ್ಲೆ ಅದ್ರಲ್ಲಿ ಜುಟ್ಟು ಹಿಡ್ಕೊಂಡು ಮೆಟ್ ತಗೊಂಡು ಹೊಡಿತಾ ಇದ್ಲೆ. ಅಯ್ಯಪ್ಪ ನಾನಿರಲ್ಲಪ್ಪ ನಾನು ಹೋಗ್ತೀನಿ ಅಂತ ಹುಣಸೆ ಮರದಲ್ಲಿ ನೇತಾಡೋದು. ಈಗ ಹಾಗೆಲ್ಲ ಮಾಡೋ ಹಾಗಿಲ್ಲ. ಮೆಟ್ ತಗೊಂಡ್ ಹೊಡೆದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರು ಬಂದು ಕೇಸ್ ಹಾಕ್ತಾರೆ. ಆಪರೇಷನ್ ಮಾಡೇ ಹೊರಗೆ ತೆಗಿಬೇಕು. ಆಪರೇಷನ್ ಮಾಡಿದ್ಮೇಲೆ ದೆವ್ವನ ಈಚೆ ತೆಗೆದು ಒಂದ್ ಬಾಟ್ಲಲ್ಲಿ ತುಂಬಿಟ್ಟು ನಿಮಗ್ ತೋರಿಸ್ತಾರೆ, ನೋಡಿ ದೆವ್ವ ಇಲ್ಲಿದೆ ಅಂತ. 50,000ನ 1,00,000 ಕಿತ್ಕೋತಾರೆ. ಚಾಚಿ ಅಂತ ದೆವ್ವ ಹಿಡ್ತಿದೆ ಅಂತ ಮಹಿಳಾ ಸಂಘದವ್ರಿಗೆ ಏನಾದ್ರು ಗೊತ್ತಾದ್ರೆ ಯಾರು ಅಂತ ಹತ್ರನೇ ಸೇರ್ಸ್ಕೊಳಲ್ಲ. ಯಾಕೆ ಈ ತರ ಕಿರ್ಚ್ತಾ ಇದೀರಾ? ಅದಕ್ಕೆ ನಾರ್ಮಲ್ ಆಗ್ಬಿಟ್ಟಿದ್ದಾರೆ. ನಾನ್ ಯಾವಾಗ್ಲೂ ನಾರ್ಮಲ್ ಆಗಿ ಇರ್ತೀನಿ, ನಿಮ್ ಕಡೆ ಅಬ್ನಾರ್ಮಲ್ ತರ ಬಿಹೇವ್ ಮಾಡೋದು. ಅದಕ್ಕೆ ನಿನ್ನೆ ರಾತ್ರಿ ನಿಮ್ ಮೈ ಮೇಲೆ ದೆವ್ವ ಬಂದು ಎಷ್ಟು ಚೇಷ್ಟೆ ಮಾಡಿದ್ರಿ ಗೊತ್ತಾ? ನನ್ ಮೈ ಮೇಲೆ ದೆವ್ವ ಬಂದಿತ್ತ? ಆರ್ ಯು ಜೋಕಿಂಗ್? ನೋ ಮಾರ್ಕಿಂಗ್. ನೀವೇನು ತಲೆ ಕೆಡಿಸ್ಕೋಬೇಡಿ, 3 in 1 ಡಾಕ್ಟರ್ ಬಂದು ನಿಮ್ಗೆ ಹಿಡಿದಿರೋ ದೆವ್ವನ ಬಿಡಿಸ್ತಾರೆ. ಮೇಡಮ್ಮ, ನಾನು ಮನೆಯಲ್ಲಿ ಸಂಸಾರ ಮಾಡ್ತಾ ಇರೋದು ಮಿನಿ ದೆವ್ವದ ಜೊತೆನಲ್ಲಿ. ಏನಾಗಿದೆ ಡಾಕ್ಟ್ರೆ? ಏನೋ ಗೊತ್ತಾಗ್ತಾ ಇಲ್ಲ. ನೀವು ಕಿವಿಗೆ ಹಾಕೊಳ್ಳೋದು ಸರಿಯಾಗಿ ಕೆಲಸ ಮಾಡ್ತಿದೀಯಾ? ಏನಮ್ಮ ನನ್ ಮೇಲೆ ಅನುಮಾನನ? ಇವ್ರಿಗೆ ಏನೂ ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ಮತ್ತೆ ಲಾಕಿ ತಗದೈ ಅಂತ ಕುಂದಿದ್ದಾಕೆ? ಅದಕ್ಕೆ ಕಾರಣ ಇದೆಯಮ್ಮ. ನೆಟ್ಟಿಗೆ ಸಂಸಾರ ಮಾಡಿದಿದ್ರೆ ರಾತ್ರಿ ಹೊತ್ತು ಕುಣಿಯೋ ಪ್ರಸಂಗ ಬರ್ತಿರ್ಲಿಲ್ಲ. ಅದು ಕರೆಕ್ಟೇ ಡಾಕ್ಟ್ರೆ. ಆಗೋ ಸಮಯಕ್ಕೆ ಎಲ್ಲ ಆಗ್ಬೇಕು. ನೀವು ಹೇಳೋದು ಸರಿನಮ್ಮ. ನಿಮ್ಮ ಸೊಸೆ ಏನಾದ್ರೂ ಗಂಡನ ಜೊತೆ ಸರಿಯಾಗಿ ಸಂಸಾರ ಮಾಡಿದಿದ್ರೆ ಒಂದು ವಾಲಿಬಾಲ್ ಟೀಮು ಇಲ್ಲ ಫುಟ್ಬಾಲ್ ಟೀಮು ಕೊಡ್ಬೋದಾಗಿತ್ತು. ಇಂಥವ್ರಿಗೆ ದೆವ್ವ ಹಿಡಿದಿದೆ ಅಂದ್ರೆ ಯಾರಾದ್ರೂ ನಂಬ್ತಾರಾ? ತೊಳಿ ಈ ಮಾತಿನ ನುಗ್ಸಿ. ನುಗ್ಸಿದ್ರೆ ಏನಾಗುತ್ತೆ? ಹೊಟ್ಟೆ ಹೊರಕೋಗುತ್ತೆ. ಇನ್ನೊಂದ್ಸಲ ಏನೋ ನಮ್ಮ ಕ್ಲಿನಿಕ್ ಕಡೆ ಬಾ, ಬೂಡೆ ಬಿಚ್ಚಿಬಿಡ್ತೀನಿ. ಪದ್ದು ಬಿಟ್ಲ, ಕಮ್ ಹಿಯರ್. ಜಾಜಿ ಅವರೇ, ನಿಮ್ಗೆ ದೆವ್ವ ಹಿಡ್ದಿದೆ. ನನ್ಗೇನು ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ತಾನೆ? ಮಂತ್ರವಾದ ಕರ್ಸಿದ್ರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಡಾಕ್ಟರ್ ಕರ್ಸಿದ್ದು. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಯಾರೋ ಜಾಜಿ. ನಾನು ಸಿಟ್ಟು ಬಸಮ್ಮ, ನನಗೆ ಪಾಂಡುರಂಗ ಬೇಕು. ಎಲ್ಲಿ ಅವನು? ನನಗೆ ಪಾಂಡುರಂಗ ಬೇಕು. ಮೈ ಮೇಲೆ ದೆವ್ವ ಬಂದಿರುವಾಗ ಫೋಟೋ ತೆಕ್ಕೊಂಡ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಯಾರು? ಏನಪ್ಪ ಏನು ಕಾಣಿಸ್ತಾನೆ ಇಲ್ಲ. ಆಮೇಲೆ ದೆವ್ವನೇ. ನನಗೆ ಪಾಂಡುರಂಗ ಬೇಕು. ಈಗ ಮಸಾಲೆ ದೋಸೆಗೆ 200 ರೂಪಾಯಿ ಬೇಕು. ಪಾಂಡುರಂಗ ಬೇಕು ಅಂದ್ರೆ ಮಸಾಲೆ ದೋಸೆ ಬೇಕು ಅಂತೀರಾ? ಏನು ಹೀಗ್ ನೋಡ್ತಾ ಇದ್ದೀರಾ? ಇಲ್ಲಿ ಕೋತಿ ಕುಡಿತಾ ಇದ್ಯಾ? ಡಾಕ್ಟ್ರೆ, ನೀವು ಹೀಗೆ ಬರ್ತಿಲ್ಲ ಪುಸ್ತಕನ ಹೊರಟೋಗ್ತಿಲ್ಲ. ನೀವು ಹೋದ್ಮೇಲೆ ದೆವ್ವ ಮತ್ತೆ ಬಂದಿತ್ತು. ಏನ್ ಮಾತಂತ ಆಡ್ತೀರಮ್ಮ ನೀವು? ಅಲ್ಲ, ವಿಜ್ಞಾನ ಎಷ್ಟು ಮುಂದುವರೆದಿದೆ. ದೆವ್ವದ ಬಗ್ಗೆ ಅಷ್ಟು ಸಲೀಸ ಮಾತಾಡ್ತೀರಲ್ಲ. ಡಾಕ್ಟ್ರೆ ಹುಷಾರಾಗಿ ಮಾತಾಡಿ. ದೆವ್ವ ಏನಾದ್ರೂ ಕೇಳಿಸ್ಕೊಂಡ್ರೆ ಏನ್ ಗತಿ? ಹೌದು ಮತ್ತೆ. ಏನಮ್ಮ ನೀನ್ ಆಡೋದು? ಎಲ್ಲಿದೆ ದೆವ್ವ? ಹೋಗ್ ಜಾಜಿನ್ ಮಾತಾಡ್ಸಿ ಗೊತ್ತಾಗುತ್ತೆ. ಏನಮ್ಮ ಜಾಜಿ, ಹೇಗಿದೀಯಾ? ಡಾಕ್ಟ್ರೆ, ನಾನು ಜಾಜಿ ಅಲ್ಲ, ಸಿದ್ದು ಬಸಮ್ಮ. ಸಿದ್ದು ಬಸಮ್ಮ. ಒಪ್ಕೊಳ್ಳಿ. ಅಯ್ಯಪ್ಪ,
ದೆವ್ವ ಇದೆಯಾ? ಇಲ್ಲ ಅಂದಿದ್ದಕ್ಕೆ ಬಿತ್ತಲ್ಲಮ್ಮ ಹೋದೆ. ಈಗ ನೀವು ಮನುಷ್ಯನ್ ಟ್ರೀಟ್ಮೆಂಟ್ ಕೊಡ್ತೀರಾ ಇಲ್ಲ ದೆವ್ವಕ್ಕ? ಅದೇ ಅನುಮಾನ ಬಂದಿರೋದು ನನಗೆ. ಅದನ್ನೇ ಕೇಳ್ಬಿಡಿ ಏನ್ ಬೇಕು ಅಂತ. ಸಿಬ್ಬಸಮ್ಮ ಏನ್ ಬೇಕಮ್ಮ? ನಂಗೆ ಗಂಡ ಬೇಕು, ಇಲ್ಲಾಂದ್ರೆ ನೀನೇ ನನ್ ಗಂಡ ಆಗ್ಲಿ. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ಹೇಳ್ದೆ ಕೊಳ್ಳೇಗಾಲದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ಯಾರಾದ್ರೂ ನನ್ನ ಮಾತು ಕೇಳಿಸ್ಕೊಂಡ್ರ? ಏ ಚಿನ್ಕೊಳ್ಳಿ, ನನ್ನ ಆಸ್ಪತ್ರೆಗೆ ಕಳಿಸ್ತೇನೆ, ನೀನೇ ಸುಮ್ಮನೆ ಬಿಡಲ್ಲ. ಜಾಜಿ ಅವ್ರೆ, ನಾನು ಜಾಜಿ ಅಲ್ಲ, ಸಿದ್ಧಬಸಮ್ಮ. ಅಮ್ಮ ಸಿದ್ಬಸಮ್ಮ, ತರಕಾರಿ ವ್ಯಾಪಾರ ಹೇಗೆ ನಡೀತಿದ್ಯಮ್ಮ? ತುಂಬಾ ಚೆನ್ನಾಗಿ ನಡೀತಾ ಇದೆ. ನನ್ನ ಹತ್ರ ಖರ್ಚಾಗೋ ಸೊಪ್ಪು ಇನ್ನೆಲ್ಲ ಖರ್ಚಾಗಲ್ಲ. ಅಮ್ಮ ಸಿದ್ಬಸಮ್ಮ, ನಿಮಗೆ ಏನ್ ಬೇಕಮ್ಮ? ನಂಗೆ ಗಂಡ ಬೇಕು. ಅಯ್ಯೋ ಇದು ಸರಿ ಹೋಗ್ಬೇಕು ಅಂದ್ರೆ ಆ ಪಾಂಡ್ರಂಗ್ ಕಳಿಸ್ರಿ. ಅವನೆಲ್ಲ ಹಾಳಾಗೋಗಿದ್ದಾನೆ, ಯಾರಿಗ್ ಗೊತ್ತು? ಭಯ ಆಗ್ತಾ ಇದೆ. ಅಯ್ಯೋ ನಾನು ಇದ್ದೀನಿ, ಹೋಗು. ಸಿದ್ಬಸಮ್ಮ, ಪಲ್ಲು ಹೋಯ್ತಕ್ ಸಿದ್ಧಬಸಮ್ಮ. ಅದಕ್ಕೆ ನಿಮ್ಗೇನು ಆಗಿಲ್ವಾ? ನನ್ಗೇನಾಗಿದೆ ದಾಡಿ, ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ನನ್ನ ಮೈಕೈ ಎಲ್ಲ ತುಂಬಾ ಪೇನ್ ಆಗ್ತಾ ಇದೆ. ಅದಕ್ಕೆ ಕಾರಣ ಇದೆ. ಏನು? ನಿನ್ನೆ ನಿಮ್ ಮೈ ಮೇಲೆ ಸಿದ್ಬಸಮ್ಮ ಅನ್ನೋ ದೆವ್ವ ಬಂದಿತ್ತು. ವಾಟ್? ನನ್ನ ಮೈ ಮೇಲೆ ಡೆವಿಲ್ ಬಂದಿತ್ತಾ? ನಾನು ಇದನ್ನೆಲ್ಲ ನಂಬಲ್ಲ. ನಂಗೆ ಗೊತ್ತಿತ್ತು ನೀವು ಹೇಳ್ತೀರಾ ಅಂತ. ಅದಕ್ಕೆ ನಿಮ್ ಮೈ ಮೇಲೆ ದೆವ್ವ ಬಂದಾಗ ನೀವ್ ಹೇಗ್ ಕಿರ್ಚಾಡ್ತೀರಾ ಅನ್ನೋದನ್ನ ರೆಕಾರ್ಡ್ ಮಾಡಿದೀನಿ, ಕೇಳಿಸ್ಕೊಳ್ಳಿ. ಓ ಮೈ ಗಾಡ್, ನಾನು ಹೀಗೆಲ್ಲ ಕಿರ್ಚಾಡದ್ನ? ಚೆಲ್ಲ ಜಾಜಿ ಅವರೇ, ಆ ಡಾಕ್ಟರ್ ಬಂದಾಗ ಅವ್ರಿಗೆ ಹಿಕ್ಕ ಮುಕ್ಕ ಹೊಡೆದು ಕಳಿಸ್ಬಿಟ್ರಿ. ಅಲ್ಲೋ ನಿಮ್ಮ ಅಣ್ಣನ್ ಕಳಿಸ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಬಿಯಲ್ಲಿ ಅವತ್ತೇ ಅವ್ರನ್ನ ಅವಮಾನ ಮಾಡಿ ಕಳ್ಸಿದ್ರಿ. ಅವತ್ ಮನೆ ಬಿಟ್ಟು ಹೋದವ್ರು ಇನ್ನೂ ಬಂದಿಲ್ಲ. ಹಬಿ ಮೊಬೈಲ್ಗೆ ಈಗಲೇ ಫೋನ್ ಮಾಡ್ತೀನಿ. ಇಲ್ಲ 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 ಇಲ್ಲ, ನಾನ್ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇದೆ. ಆದಷ್ಟು ಬೇಗ ಅಣ್ಣನ್ ಕರ್ಸ್ಬೇಕು, ಇಲ್ಲ ಅಂದ್ರೆ ಅದಕ್ಕೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಹೌದು ಪಲ್ಲು, ಆ ಸಿದ್ಬಸಮ್ಮ ಮೈ ಮೇಲೆ ಬಂದಾಗಂತೂ ನನ್ಗೆ ಪಾಂಡುರಂಗ ಬೇಕು, ನಾನು ಅವನ ಜೊತೆ ಸಂಸಾರ ಮಾಡ್ಬೇಕು ಅಂತ ಕಿರ್ಚಾಡಿದ್ದು. ನಿನ್ನೆ ರಾತ್ರಿ ಎಲ್ಲ ಯಾರಿಗೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ ನೀವು? ತಕತೈ 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 ಅಂತ ಕುಣಿತಾ ಇದ್ರಿ. ಹಾಗಾದ್ರೆ ಆ ಡೆವಿಲ್ ಈಗ ಎಲ್ಲಿರುತ್ತೆ? ಇಲ್ಲೇ ಎಲ್ಲೋ ಇರುತ್ತೆ, ಸ್ವಲ್ಪ ಹೊತ್ತಲ್ಲಿ ಯಾರ ಮೇಲಾದ್ರೂ ಅಟ್ಕಾಯಿಸ್ಕೋಬೋದಪ್ಪ. ನಂಗೆ ಪಾಂಡುರಂಗ ಬೇಕು, ನಂಗೆ ಪಾಂಡುರಂಗ ಬೇಕು, ನಂಗೆ ಪಾಂಡುರಂಗ ಬೇಕು. ಸುಮ್ಮನೆ ನನ್ನ ಹಬಿ ನಿನಗ್ಯಾಕೆ ಬೇಕು? ನಾನು ಅವ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತೇನೆ? ಯಾರೇ ನೀನು? ನಾನು ಸಿದ್ಧಬಸಮ್ಮ. ಪಾಂಡುರಂಗನ್ ತರಕಾರಿ ತಗೊಳಕ್ ನನ್ನ ಹತ್ರನೇ ಬರ್ತಿದ್ದ. ಎಲ್ಲ ಹಾಳಾಗೋದ್ನೆ ಅವನು. ಜಾಜಿ ಅವ್ರೆ, ಚಂಪನ್ ಮೈ ಮೇಲೆ ಸಿದ್ಬಸಮ್ಮ ಬಂದ್ಬಿಟ್ಟಿದ್ದಾಳೆ. ಆ ದೆವ್ವ ನಿಮ್ಮ ಮೈ ಮೇಲೆ ಬಂದಾಗ ನೀವು ಹಾಗೆ ಆಡ್ತಿದ್ರಿ. ಏಯ್ ಜಾಜಿ, ಬಾರೆ ಇಲ್ಲಿ. ಹೋಗಿ ಅದ್ಕೆ, ಇಲ್ಲಾಂದ್ರೆ ನಮಗ್ ಕಷ್ಟ ಆಗುತ್ತೆ. ಏನೇ ಹಾಗೆ ಮುಗಿಟ್ ಹೊರಟ ಇದ್ಯಾ? ಪಾಪ ಮನೆ ಯಜಮಾನಿ ಮನೆ ಜವಾನಿ ಕಾಲು ಒತ್ತಾ ಇದ್ದಾಳೆ. ಒಂದ್ ಬಕೆಟ್ ಪಾಯಸ, ಒಂದ್ ಬಕ್ರಿ ಹೀರೆಕಾಯಿ ಬಜ್ಜಿ ಮಾಡ್ಕೊಂಬಾರೆ. ಯಾರ್ಗೆ? ಈ ಸಿದ್ಧಬಸಮ್ಮಂಗೆ. ಜಾಜಿ ಅವ್ರೆ, ತಾಯ್ತ ರೆಡಿ. ಸರಿಯಾಗಿ ಮಂತ್ರ ಹಾಕ್ಸಿದ್ಯೇನೋ? ಓ, ಡಬಲ್ ಮಂತ್ರ ಹಾಕ್ಸಿದೀನಿ. ಡಬಲ್ ಮಂತ್ರನ? ಅದ್ ಹೇಗೋ? 5,000 ರೂಪಾಯಿಗೆ ಮಂತ್ರ ಹಾಕಿದೀನಿ ಅಂದ್ರು. ನಾನು ಹೇಳ್ದೆ ಹಾಕಿದ್ರೆ 10,000 ರೂಪಾಯಿಗೆ ಹಾಕ್ಬಿಡಿ ಹಿಂದೆ. ಇದನ್ನ ಚಂಪಂಗ್ ಕಟ್ಟಿದ್ರೆ ನಿಜವಾಗ್ಲೂ ದೆವ್ವ ಬಿಟ್ಟು ಹೋಗುತ್ತೆ ತಾನೆ? ದೆವ್ವನು ಬಿಟ್ಟೋಗುತ್ತೆ, ಅದ್ರ ಅಜ್ಜಿನೂ ಬಿಟ್ಟೋಗುತ್ತೆ. ಅತ್ತೆ, ಸಿದ್ಧಬಸಮ್ಮ ಯಾವಳವಳು? ಅದಕ್ಕೆ ಸರಿಯಾಗಿದ್ದಾಳೆ. ಯಾಕೆ ಎಲ್ರು ಹೀಗೆ ಹೆದರ್ಕೊಂಡಿದ್ದೀರಾ? ಏನಿಲ್ಲ, ಹೀಗೆ ಹೇಗಿದೆಯಮ್ಮ ಚಂಪ? ಅತ್ತೆ, ನನ್ಗೇನಾಗಿದೆ ಧಾಡಿ? ನನ್ನ ಕೂಗಾಡ್ತಿದ್ಯಲ್ಲಮ್ಮ. ಏನಪ್ಪ ಇದು, ತಮಾಷೆ ಮಾಡ್ತಾ ಇದ್ದೀರಾ? ನಾನ್ ಯಾವತ್ತಾದ್ರೂ ಕೂಗಾಡಿದ್ದೀನ? ಈಗ ಈ ತಾಯ್ತಾನ ಅವಳಿಗೆ ಕಟ್ಬಿಟ್ರೆ ಅವಳ ಮೈ ಮೇಲೆ ದೆವ್ವ ಬರಲ್ಲ. ಇವಳ ಮೈ ಮೇಲೆ ಬಂದ್ಬಿಟ್ರೆ ಮತ್ತು ತಾಯ್ತ ತರದ್ ತಂದೆ 2 ತರದಲ್ವೇನೋ? ನನಗೇನು ದುಡ್ಡು ಕೊಟ್ರೆ ಮನೆಯವ್ರಿಗೆಲ್ಲ ಒಂದ್ ತಾಯ್ತ ತಂದ್ಬಿಡ್ತೀನಿ. ಏನ್
ಬಂದಿದ್ದೀರಾ ಇನ್ಯಾರನ್ನೂ ಬಿಡಲ್ಲ. ಈ ಸಿದ್ದು ಬಸಮ್ಮನ ಓಡ್ಸೋದಕ್ಕೆ ಪ್ರಯತ್ನ ಮಾಡ್ತೀರಾ? ಇನ್ನೊಂದು ಸರ್ತಿ ಇಂಥ ಕೆಲಸ ಮಾಡಿದ್ರೆ ನಿಮ್ಗಳಿಗೂ ಅದೇ ಗತಿ. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಜಾಜಿ ಅವ್ರೆ ಪಾಂಡ್ರಂಗಂಗ್ ಒಂದು SMS ಕಳಿಸಿ. ದಿನ SMS ಕಳಿಸ್ತಾನೆ ಇದೀನಿ, ಆದ್ರೆ ರಿಪ್ಲೈ ಬರ್ತಿಲ್ವಲ್ಲ. ಹಾಳಾಗೋಗ್ಲಿ ಇನ್ನೊಂದು ಕಳಿಸ್ಬಿಡಿ, ದಿನಕ್ಕೆ 200 SMS ಫ್ರೀ ತಾನೆ. ಅಭಿ, I'm really sorry. I'm waiting. Come soon. You're loving Chachi. Please, Abhi, sorry. Who is this? ಜಬ್ಬರ್ ಬಬ್ಬರ್ ಪಕಡ ರಬ್ಬರ್ ಹೇಗೆ ಹಿಡಿದೆ ಭೂತ ನಾನು ಭೂತಗೆ ಹೋಗ್ಸೋನು ಇವ್ರಿಗೇನೆ ನಮ್ಮ ಅತ್ತಿಗೆನೆ ಫಸ್ಟ್ ದೆವ್ವ ಹಿಡಿದಿರ್ತಾರೆ. What is this? ಯಾಕೆ ಕಣ್ಣು ಟಚ್ ಮಾಡ್ತಾ ಇದ್ದೀರಾ? ನಾನು ಕಚ್ಚೆ ಮಾಡಿದ್ರೆ ಮೈಲಿ ಭೂತ ಇದೆಯಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಏನಪ್ಪ ಭೂತ ಹಿಡಿದಿರೋದು ಇವಳಿಗಲ್ಲ ನಮ್ಮ ಮನೆ ಕೆಲಸದವಳಿಗೆ. ಬೇಟ ಆ ಬೇಟ ಇದೆ ಯಾಪಪ್ಪ ಜರ್ರ ಅಂತಾರೆ ಚುಪ್ಪಕ್ಕೆ ಧೂಡು ಬೋಲ್ತೆ ಬುಲಾಸ್ಕೊ ಚಂಪಾ! ನಾನು ಸಿದ್ದು ಬಸಮ್ಮ. ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ನಾನು ಸುಮ್ಮನಿರಲ್ಲಮ್ಮ. कजो वो लड़की बहुत गलत है पकड़ क्या है एक हाथ में क्या पकड़ो पकड़ क्या रहे ಸಿದ್ದು ಬಸಮ್ಮ ಬಾಮ್ಮ. ನಮಗೆ ಎಲ್ಲ ಮಾಲೂಮಿಗೆ ಆಗೋಯ್ತು ಇಮಿಡಿಯೇಟ್ ಆಗಿ ನಮಗೆ ಒಂದು ಕುರ್ಬಾನಿಗೆ ಕೊಡಬೇಕು ಅರ್ಥ ಆಗ್ಲಿಲ್ಲ. ಒಂದು ದಪ್ಪಕ್ಕದ್ದು ಬನ್ನೂರಿಗೆ ಕುರಿಗೆ ಹಿಡ್ಕೊಂಡು ಬಂದು ನಡುಮನೆಗೆ ಕರೆದ್ಬಿಟ್ಟು ಕಾಂಪೌಂಡ್ ನಲ್ಲಿ ಅಡಿಗೆಗೆ ಮಾಡ್ಕೊಂಡು ತಿನ್ಬೇಕು ನಮ್ಮ ಮನೇಲಿ ಅದೆಲ್ಲ ತಿನ್ನೋದಿಲ್ಲಪ್ಪ. ಹಂಗಿದ್ರೆ ಅರ್ಧ ಗಂಟೆಗೆ ಬಿಟ್ಟು ದೆವ್ವ ನಿಮ್ಗೆ ಅಟಕಾಯಿಸ್ಕೊತಿದೆ ಪರವಾಗಿಲ್ಲ ನಂಗೆ ಪಾಂಡುರಂಗ ಬೇಕು. ಅವನ್ನ ಕರ್ಕೊಂಡು ಸ್ಮಶಾನಕ್ಕೆ ಹೋಗ್ಬೇಕು. ಈ ಪಾಂಡ್ರಂಗ ಯಾರು ಅವನು ಧ್ರುವ ಅಲ್ಲ ಅಲ್ಲ, ಅವ್ರು ನನ್ನ ಹವಿ. ಅಂದ್ರೆ ಮಾಡ್ಕೊಂಡವನು ಅಲ್ಲ, ಕಟ್ಕೊಂಡವ್ರು. ಓ ಗಂಡ ಬಲ್ಪಟ್ಟ. ಸುಮ್ಮನೆ ಹಾಗಾದ್ರೂ ಮಾಡಿ ಆ ದೆವ್ವನ ಓಡ್ಸಪ್ಪ. ನೀವು ಯಾರು ಚಿಂತೆಗೆ ಮಾಡಬೇಡಿ ಬರೀ ಒಂದ್ ಕೈಲ ಸಿದ್ ಬಸಮ್ಮಂಗೆ ಒಂದು ದಾರಿಗೆ ತೋರಿಸ್ತಾನೆ ಜಲಕಟಿ ಕಲಾಜ ಕುಮಾರ್ ಆಜ 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 ಕುಮಾರ್ ಆಜ 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 ನಾನ್ ಚಂಪಾ. ಓ ಬಸಮ್ಮ ಚಲಗೆ ರಬ್ಬರ್ ಬಾಬಾ ಒಂದೇ ಇಟ್ಗೆ ಭೂತನ ಓಡಿಸ್ಬಿಟ್ರಿ. ನಮ್ದು ಪವರ್ ಅಲ್ಲ ಸಿಕ್ಕಾಪಟ್ಟ ಸ್ಟ್ರಾಂಗು ನಾವು ಸಿದ್ಧ ಬಸಮ್ಗೆ ಹೋಗ್ಬಿಡ್ತೀವಿ ನೋಡ ಬರೀ ವಾಸ್ತಗೆ ನೋಡಿ ಹೇಳ್ತಾನೆ ಈ ಮನೆಯಲ್ಲಿ ಸಿಕ್ಕಾಪಟ್ಟ ದೋಸಗ ಇದೆ ಅದಾಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅದು ಈ ಮನೆಯಲ್ಲಿ ಮೇನ್ ಗಂಡ ಹಂಚಿ ಇದಾರಲ್ಲ ಅವ್ರಿಬ್ರು ನತ್ತಿಗೆ ಸಂಸಾರಗೆ ಮಾಡ್ಬೇಕು ಒಬ್ರನ್ನೊಬ್ರು ಪ್ರೀತಿಗೆ ಮಾಡ್ಬೇಕು ಅರ್ಥಗೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಮತ್ತೊಂದ್ಸಲ ಸಿದ್ಧ ಬಸಮ್ಮಗೆ ಬಂದು ನಿಮ್ ಎಲ್ರಿಗೂ ಹರಕಿಸ್ಕೊಂಡು ಬಿಡ್ತಾಳೆ ನಾನು ಇನ್ನು ಬರ್ತಾನಮ್ಮ ಅರಿಬೋ ಸಿದ್ಧ ಬಸಮ್ಮ ನೀನು ಕಂಬಗೆ ಹೇರಿ ಕೂತಿದ್ದಿ ನನ್ನ ಹೆಗಲ ಹೇರಿ ಕೂತ್ಕೋ ನಿನ್ನ ನಾವು ಹುಣಸಗೆ ಮರದ ಮೇಲೆ ಹತ್ತಿಸ್ತಾನೆ ಮೇಡಮ್ಗೂ ಠಾಟ ಮಾಡು ಅರಿಬೋ ಕಳ್ಳಿ ಏನ್ ಮಾಡಿದ್ಲು? ನಾನು ಠಾಟಾಗೆ ಮಾಡು ಅಂದ್ರೆ ಇವಳು ನಿಮಗೆ ಮುದ್ದೆ ಕೊಡ್ತಾಳೆ ಕೇಳಿಸ್ಕೊಂಡೆಮ್ಮ ಬಾಬಾ ಹೇಳಿದ್ದು ಇನ್ಮೇಲಾದ್ರೂ ಗಂಡನ ಜೊತೆ ನೆಟ್ಟು ಸಂಸಾರ ಮಾಡು ಇಲ್ಲ ಅಂದ್ರೆ ಗಂಡುಗಲಿ ವಂಶದ ಮನೆಗೆ ಹೋಗಿ ಭೂತ್ ಬಂಗ್ಲಾಗೋಗುತ್ತೆ. ಅಭಿ, ಎಲ್ಲಿಗೆ ಹೋಗಿದ್ರಿ? ಎಷ್ಟು ಪ್ರಾಬ್ಲಮ್ ಆಯ್ತು ಗೊತ್ತಾ? ಅಂತದ್ದೇನ್ರಿ ಆಯ್ತು ಆ ಸಿದ್ಧ ಬಸಮ್ಮ ಬಂದ್ಬಿಟ್ಟಿದ್ಲು ಕಣೋ. ತರಕಾರಿ ಮಾರವಳೆ ನೀನು ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೆ ಅವಳಿಗಾಗಲೇ ಸತ್ತಾಗ 1 ವರ್ಷ ಆಯ್ತು ಅದೇ ಕಣೋ ದೆವ್ವಾಗಿ ಇವಳ ಮೈ ಮೇಲೆ ಚಂಪಾ ಮೈ ಮೇಲೆ ಬಂದ್ಬಿಟ್ಟಿದ್ಲು. ಅಯ್ಯೋ ಶಿವನ ಅದು ಏನಾಯ್ತು ಗೊತ್ತಾ ಜಾಜಿ ಜಂಬಲ್ ತಿಂಡಿ ಅವ್ರೆ ಅವಳು ತುಂಬಾ ಕಡಿಮೆ ಬೆಲೆಗೆ ತರಕಾರಿ ಕೊಡ್ತಾಳೆ ಎನ್ನುವ ಏಕಮಾತ್ರ ಕಾರಣಕ್ಕೆ ನಾನು ಯಾವಾಗ್ಲೂ ಅವಳ ಹತ್ರನೇ ಹೋಗ್ತಾ ಇದ್ದೆ ಅವಳು ನನ್ನನ್ನು ಲವ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ಲು ಲವ್ ಮಾಡೋದೇನು ಬಂತು ನೀವು ನನ್ನನ್ನೇ ಮದುವೆ ಆಗ್ಬೇಕು ಅಂತ ದುಂಬಾಲು ಬಿದ್ದಿದ್ಲು ನಾನೇನು ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಕಣ್ರೆ ಒಂದು ಫೈನ್ ಡೇ ನನ್ನನ್ನೇ ಹುಡ್ಕೊಂಡು ಬರ್ತಾ ಇದ್ಲಂತೆ ಯಾವುದೋ ಕಾರ್ಪೊರೇಷನ್ ಲಾರಿ ಬಂದು ಅವಳ ಮೈ ಮೇಲೆ ಹತ್ಕೊಂಡು ಹೋಗ್ಬಿಟ್ಟು ಆ ದೆವ್ವ ಮತ್ತೆ ಬರಬಾರ್ದು ಅಂದ್ರೆ ನೀವಿಬ್ರು ನೆಟ್ಟು ಸಂಸಾರ ಮಾಡ್ಬೇಕು ಅಂತ ಯಾರೋ ಬಾಬಾ ಬಂದು ಹೇಳಿದ್ಲು. ಅದಕ್ಕೇನಂತಪ್ಪ ನಾನಂತೂ ರೆಡಿ ಆಗಿದ್ದೀನಿ ಅಭಿ, ನೀವ್ ಎಲ್ಲಿ ಹೋಗ್ಬಾರ್ದು, ಹಾಲಲ್ಲೂ ಮಲ್ಕೋಬಾರ್ದು. ಹೋಗ್ರೆ
ರೇ ಹಂಗ ರಂಜಲ್ ಮಲ್ಗನ ನನ್ ಜೊತೆ ರೂಮಲ್ಲಿ ಆದ್ರೆ ಒಂದ್ ಕಂಡೀಷನ್. ರೇ ನೀವು ನನ್ನನ್ನ ರೂಮಿಗೆ ಸೇರಿಸ್ತೀನಿ ಅಂದ್ರೆ ಒಂದು ಕಂಡೀಷನ್ ಏನ್ರಿ 100 ಕಂಡೀಷನ್ ಬೇಕಿದ್ರೆ ಹಾಕೊಳ್ಳಿ. ಆ ಕಂಡೀಷನ್ ಏನು ಅಂತ ಹೇಳ್ಬಿಡ್ರೆ. ನಮ್ಮಿಬ್ರು ಮಧ್ಯೆ 3 ಅಡಿ ಅಂತರ ಇರ್ಬೇಕು.